ಒಂದು ಹುಡುಗ ಒಂದು ಗುಡಿ ಮುಂದ ಭಿಕ್ಷಾ ಕುಂತಿತ್ತಂತ, ಭಿಕ್ಷಾ ಬೇಡ್ತಿತ್ತು. ಅದು ಗುಡಿ ಮುಂದೆ ಏನು ಭಿಕ್ಷುಕರಂದ್ರೆ ತಿಳಿದಟ್ಟು ಹಾಕಿ ಹೋಗ್ತಾರ. ಇವ 10 ರೂಪಾಯಿ ಕೊಡ್ರಿ 10 ರೂಪಾಯಿ ಕೊಡ್ರಿ ಅಂತಿದ್ದ. ಅವ ಕೊಡವಂದ ಅಲ್ಲೋ ಸುಮ್ಮನೆ ಕೊಟ್ಟಷ್ಟು ಇಸ್ಕೋಬೇಕು, ಭಿಕ್ಷುಕಾಗಿ 10 ರೂಪಾಯಿ ಕೇಳತ್ತೇನ್ ನೀನು? ಇಲ್ರಿ ನಮ್ದೊಂದು ಮೊಬೈಲ್ ಐತಿ, ಸಿಮ್ ರೀಚಾರ್ಜ್ ಮಾಡ್ಬೇಕಾಗೈತಿ, 10 ರೂಪಾಯಿ ಕೊಡ್ರಿ ಅಂತ. ಅವ ಅಂದ ಅಲ್ಲ ಭಿಕ್ಷುಕಾಗಿ ಮತ್ 10 ರೂಪಾಯಿ ಇಟ್ಟಿ ಮೊಬೈಲ್ ಇಟ್ಟಿ ಏನ್ ನೀನು? ಇಲ್ರಿ ನಾವು ಒಂದು ಹುಡುಗಿನ ಇಷ್ಟಪಟ್ಟಿವಿ, ಐ ಆಮ್ ಇನ್ ಲವ್ ವಿತ್ ಅ ಗರ್ಲ್. ಒಂದು ಹುಡುಗಿನ ಇಷ್ಟಪಟ್ಟಿನಿ, ಅವ್ರಿಗೆ ಫೋನ್ಯಾಗ ಮಾತಾಡ್ಬೇಕು ನಾವು. ಅಲ್ಲೋ ಭಿಕ್ಷುಕಾಗಿ ಮೊಬೈಲ್ ಇಟ್ಟಿ, ಭಿಕ್ಷುಕಾಗಿ ಒಂದು ಹುಡುಗಿಯನ್ನ ಭಿಕ್ಷುಕಾಗಿ ಹುಡುಗಿನ ಪ್ರೀತಿ ಮಾಡಿಯ ಅಂದ್ರವ್ರು. ನಾವು ಭಿಕ್ಷುಕರಾಗಿ ಹುಡುಗಿನ ಪ್ರೀತಿ ಮಾಡಿಲ್ರಿ, ಆ ಹುಡುಗಿನ ಪ್ರೀತಿ ಮಾಡಿದ್ಮೇಲೆ ಭಿಕ್ಷುಕರಾಗಿವ್ ನಾವು ಅನ್ನೋ. ಅವರ ಮಾಡಿಸ್ಯಾರ ನಮಗೆ ಹಿಂಗ. ಅವಾಗಿಂದನ ಇಲ್ಲಿ ಗುಡಿ ಮುಂದಕ್ಕೂ ಅವರು ಕೂಡಿಸ್ಯಾರ ನಮಗೆ. ನಾನು ಏನು ಸೋ ಅಟ್ಯಾಚ್ಮೆಂಟ್, ಗ್ರೇಟ್ ಅಟ್ಯಾಚ್ಮೆಂಟ್. ಅಂದ್ರ ಮೊದಲು ಬಯಕ್ಕಿತ್ತು, ಸಿಗದಿದ್ದಕ್ಕ ಕ್ರೋಧ ಬಂತು. ಸಿಗದೇ ಇರ್ಲಿಲ್ಲ ಅಂದ್ರೆ ಹೆಂಗರ ಮಾಡಿದನ್ ಪಡ್ಕೋಬೇಕಂತ ಮೋಹ ಇದು ಅಂತಿರ್ತಾರ ನೋಡ್ರಿ. ಆಕಿ ಕಾಲಾಗ ನನ್ನ ಪ್ರಾಣ ಹೋಗ್ಲಿ ಅಂತಿರ್ತಾರ ಅನ್ನೋದಿಲ್ಲ. ಎಲ್ಲಿ ಏನ್ ದೇವ್ರ ಮನ್ಯಾಗ ಅವ್ರ ಕಾಲಾಗ ಅಂದ್ರ ದೇವ್ರು ನಿನಗೆ ಹುಟ್ಟಿಸಿ ನೀ ದೇವರಾಗೋ ಅಂದಾದ್ರೆ ಇನ್ನೊಬ್ಬರ ಕಾಲಾಗ ಪ್ರಾಣ ಹೋಗುವಷ್ಟು ಹೇಡಿ ಆತಲ್ಲ, ಇದೇ ಮೋಹ ನೋಡು. ಭಿಕ್ಷುಕ ಮಾಡುತ್ತಲ್ಲ ನಿನ್ನ, ಇದಕ್ಕೆ ಮೋಹ ಅಂತ ಕರೆದ್ರು. ಅಂದ್ರೆ ದಿಸ್ ಈಸ್ ಹೌ ಹ್ಯೂಮನ್ ಫೀಲಿಂಗ್ಸ್ ಅರೈಸ್ ವಿದಿನ್ ದಿ ಮೈಂಡ್. ಕಾಮ, ಕ್ರೋಧ, ಮೋಹ ಈ ಭಾವನೆಗಳ ಉತ್ಪತ್ತಿ ಹೆಂಗಾಗ್ತೈತೆ ಮನಸ್ಸಿನಲ್ಲಿ, ಇದು ತಿಳ್ಕೋಬೇಕಿದು ಶಾಸ್ತ್ರ ಅಷ್ಟೆ. ಇದನ್ನು ಗೊತ್ತಿರ್ಬೇಕು ನಮಗಷ್ಟೆ. ಮೋಹ ಆತು ಸಿಗಲಿಲ್ಲ ಅಂದ್ರೆ ಬುದ್ಧಿ ನಾಶ ಆತು. ಬುದ್ಧಿ ನಾಶ ವಿವೇಕವೇ ಕಳ್ಕೊಂಡ ಅಂದ್ರೆ ನೀವು ನೋಡಿ, ಸಿಟ್ಟು ಬಂತು ಅಂದ್ರೆ ದೊಡ್ಡ ಕ್ರಿಮಿನಲ್ ಲಾಯರ್ ಇರ್ತಾನೆ, ಕ್ರಿಮಿನಲ್ ಲಾ ಓದಿರ್ತಾನೆ. ಸಿಟ್ಟು ಬಂತು ಅಂದ್ರೆ ಹೆಂಡತಿಗೆ ಕೊಲೆ ಮಾಡ್ತಾನ ಅವನು. ಓದಿಲ್ಲೇನು, ಲಾ ತಿಳಿದಿಲ್ಲೇನು? ಲಾ ತಿಳಿದೈತಿ, ಕ್ರಿಮಿನಲ್ ಲಾ ಓದ್ಯಾನ. ಆದ್ರೆ ಸಿಟ್ಟಿನ ಕೈಯಾಗ ಬುದ್ಧಿ ಕೊಡಬೇಡ ಅನ್ನೋದಿಲ್ಲ ನಮ್ಮ ಹಿರಿಯರು. ಗ್ರಾಮೀಣ ವೇದ ನೋಡಿ ಎಷ್ಟು ಚಂದ ಐತಿದ್. ಸಿಟ್ಟಿನ ಕೈಯಾಗ ಬುದ್ಧಿ ಕೊಡಬೇಡ ಅಂದ್ರೆ ವಿವೇಕಶೀಲದಿಂದ ವರ್ತನೆ ಮಾಡ ನೀನು. ಅದಕ್ಕೆ ಮನುಷ್ಯನಿಗೆ ಗೊತ್ತಿರಬೇಕಷ್ಟೇ. ಈಗ ಎಲ್ಲವನ್ನು ಅನುಭವಿಸ್ಬೇಕು. ಇದು ಮನಸ್ಸಿನ ಗುಣಧರ್ಮ. ಒಂದು ಕುರ್ಚಿ ಇರ್ತೈತಿ, ಕುರ್ಚಿ ಸುಮ್ಮನೆ ನೋಡ್ತೈತಿ. ಯಾರ್ಯಾರು ಕುರ್ಚಿ, ಅಧಿಕಾರದ ದಾಹ ಮನುಷ್ಯನಿಗೆ. ಯಾರೋ ಕುರ್ಚಿ ಮೇಲೆ ಕುಂತವ್ರು ನೋಡ್ತೈತಿ. ಕುರ್ಚಿ ಮೇಲೆ ಕುಂತವ್ರು ನೋಡಿ ನಾವು ಒಂದ್ ದಿವ್ಸ ಹಿಂಗ ಕುರ್ಚಿ ಮೇಲೆ ಕೂಡ್ಬೇಕು, ಕೆಂಪನ ಕಾರ್ನಾಗ ಓಡಾಡ್ಬೇಕಂತ ಅನಿಸೋದಿಲ್ಲ. ನೋಡದ ಕೂಡ್ಲೆ ಬಯಕ್ಯಾತ್ ನೋಡ್ರಿ. ಬಯಕ್ಯಾತು ಎಲ್ಲ ಮಾರಿ ಅದು ಅವ್ರ ಕಾರ್ ಇವನ್ ತಲೆಯಾಗ ಪ್ರಿಂಟ್ ಶುರು ಆಗ್ತದ ಮನಸ್ಸಿನಾಗ. ನಾವು ಒಂದ್ ದಿವ್ಸ ಹಿಂಗ ಊರಾಗ ಓಡಾಡ್ಬೇಕು. ಮತ್ತ ನಿಂತವ್ರೆಲ್ಲ ಗೆದಿತಾರ, ಒಬ್ರು ಗೆದಿತಾರ, 19 ಮಂದಿ ಸೋಲವ್ರಲ್ಲ. ಸೋತಿದ್ದಕ್ಕೆ ಸಿಟ್ಟು ಬಂತು ನೋಡಿ ಮನುಷ್ಯಾಗ, ತಾಳ್ಕೊಳಕ್ಕಾಗ್ಲಿಲ್ಲ, ತಾಪ ಶುರು ಆತ. ಒಂದ ಸೀಟ್ ಒಬ್ರ ಬರ್ಬೇಕಲ್ಲ, ಉಳಿದ 19 ಮಂದಿಗೆ ತ್ರಾಸ ಆತೀಗ, ತಾಪ ಆತ ಇಲ್ಲ ಮನಸ್ಸಿಗೆ. ಮತ್ತ ಅದನ್ನ ಏನಾರ ಮಾಡಿ ಇನ್ನೊಮ್ಮೆ ಪಡ್ಕೋಬೇಕಂತ ಹೊಲ ಮಾರ್ತ್ ಮನಿ ಮಾರ್ತ್ ಎಲ್ಲ ಮಾರಿ ಹೋತ್ ನೋಡ್ರಿ. ಇದು ವಿನಶ್ಯತೆ ಅಷ್ಟೇ. ಏನೋ ಒಂದು ಬಯಸಿತ್ತು, ಕಾಮ ಸಿಗಲಿಲ್ಲ, ಕ್ರೋಧ, ಬಯಕೆ, ಸಿಗದಿರುವಿಕೆಯ ಮಧ್ಯದೊಳಗ ಕ್ರೋಧ ಉತ್ಪನ್ನ ಆತು, ಸಿಟ್ಟು ಬಂತು, ಮತ್ತದರ ಬೆನ್ನ ಹತ್ತೇ ಹೋತಲ್ಲ, ವಿನಶ್ಯತೆ ಅಷ್ಟೇ. ಏನ ಅಧಿಕಾರ ಮಾಡಬಾರ್ದು ಅಂತಲ್ಲ, ಇರ್ಬೇಕು, ಎಲ್ಲ ದುಡಿಬೇಕು, ಮಾಡಬೇಕು. ಕುರ್ಚಿ ಇರಬಾರ್ದಂತಲ್ಲ ಮನುಷ್ಯಾಗ, ಕುರ್ಚಿ ಇರಬೇಕು. ಕುರ್ಚಿ ಸಿಕ್ಕಾಗ ಸಮಾಜಕ್ಕೆ ಜಗತ್ತಿಗೆ ಕೆಲಸ ಮಾಡ್ತಿರ್ಬೇಕು, ಗೊತ್ತಿರ್ಬೇಕು. ಕುರ್ಚಿ ಮ್ಯಾಲ ನಾ ಕುಂತಿರ್ಬೇಕು, ಅದ್ರ ಕುರ್ಚಿ ಬಂದು ನನ್ನ ತಲೆಯಾಗ ಕುಂತಿರಬಾರ್ದು. ಇದೇ ಅಧ್ಯಾತ್ಮ, ಇದೇ ತಿಳ್ಕೊಳ್ಳೋದು ಮನುಷ್ಯ. ಅಧ್ಯಾತ್ಮ ಕುರ್ಚಿ ಮ್ಯಾಲ ಕುಂದಿರಬೇಡ ಅಂತ ಹೇಳೋದಲ್ಲ, ಕುರ್ಚಿ ಮೇಲೆ ನೀ ಕುಂದ್ರು ಅದ್ರ ಕುರ್ಚಿ ನಿನ್ ತಲೆಯಾಗ ಕೂಡಿಸ್ಕೋಬೇಡ ಅಂತ ಹೇಳುವುದೇ ಅಧ್ಯಾತ್ಮ ಅಷ್ಟೆ. ಸಂಸಾರ ಮಾಡಬೇಡ ಅಂತ ಅಧ್ಯಾತ್ಮ ಹೇಳುವುದಿಲ್ಲ, ಸಂಸಾರ ಮಾಡು, ಅದ್ರ ಸಂಸಾರ ನಿನ್ ತಲೆಯಾಗ ತಗೊಂಡು ತಿರುಗಬೇಡ ಅಂತ ಹೇಳುವುದು ಅಧ್ಯಾತ್ಮ ಅಷ್ಟೆ. ಇದು ಮನಪ್ರಸನ್ನತ. ಮನಪ್ರಸನ್ನತೆಯೂ ಇರಬೇಕು. ಒಂದು ಕೋಪ ಇರ್ತದಲ್ಲ, ಕೋಪ, ಸಣ್ಣ ಕೋಪ ಎಷ್ಟು ತ್ರಾಸ ಮಾಡುತ್ತದೆ ಮನುಷ್ಯ. ಇತಿಹಾಸದಲ್ಲಿ ಒಂದು ಅದ್ಭುತ ಘಟನೆ ನಡೀತು, ನೀವೆಲ್ಲ ಇದನ್ನು ಕೇಳಲೇಬೇಕು. ಅಂದ್ರೆ ಒಂದು ಸಣ್ಣ ಜಸ್ಟ್ ಬ್ರೀದ್ ಆಫ್ ಎನ್ ಆಂಗರ್, ಒಂದು ಸಣ್ಣ ಕೋಪ ಎಷ್ಟು ಕೆಲಸ ಮಾಡುತ್ತು, ಎಷ್ಟು ಹೀನಾಯವಾಗಿ ಬದುಕು ಕಟ್ಟಿಕೊಡ್ತೈತಿ ಅಂದ್ರ, ನೀವು ಇತಿಹಾಸದಲ್ಲಿ ಒಂದು ಘಟನೆ, ಇಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ.
ಶಂಕರಾಚಾರ್ಯರಿದ್ರು, ಮಂಡನ ಮಿಶ್ರ ಅಂತ ಒಬ್ಬರಿದ್ರು. ಮಂಡನ ಮಿಶ್ರ ಈ ಷಡ್ ದರ್ಶನಗಳಂತ ಬರ್ತಾವ, ಬಹಳ ದೊಡ್ಡ ಕಥೆ ಹೇಳಕ್ ಹೋಗೋದಿಲ್ಲ, ಸುಮ್ಮನೆ ಸಣ್ಣ ಸಂಕ್ಷಿಪ್ತ ಹೇಳ್ತೀನಿ ನಿಮಗೆ. ಕೋಪ ಹೆಂಗ್ ಮಾಡ್ತೈತಿ ಮನುಷ್ಯಗ. ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತದ ಪ್ರತಿಪಾದಕರು, ಯುವ ಸನ್ಯಾಸಿಗಳು. ಮಂಡನ ಮಿಶ್ರ ಅವರು ಪೂರ್ವ ಮೀಮಾಂಸಕರು, ಅಂದ್ರೆ ಕರ್ಮ ಸಿದ್ಧಾಂತವನ್ನು ಹೇಳುವವರು. ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತವನ್ನು ಹೇಳುವವರು, ಉತ್ತರ ಮೀಮಾಂಸೆ. ಮಂಡನ ಮಿಶ್ರ 60-70 ವರ್ಷ ವಯಸ್ಸವರಿಗೆ. ಅವರು ಕರ್ಮ ಮೀಮಾಂಸೆಯನ್ನು ಹೇಳ್ತಿದ್ರು, ಪೂರ್ವ ಮೀಮಾಂಸೆ ಹೇಳ್ತಿದ್ರು. ಅವರು ಮಂಡನ ಮಿಶ್ರ ಹೇಳುದಕ್ಕೆ ಕರ್ಮ ಸಿದ್ಧಾಂತ ಅಂತಿದ್ರು, ಶಂಕರರು ಹೇಳುದಕ್ಕೆ ಜ್ಞಾನ ಸಿದ್ಧಾಂತ ಅಂತಿದ್ರು. ಅವರಿಬ್ಬರ ಮಧ್ಯದೊಳಗ ಮುಕ್ತಿಗೆ ಕರ್ಮ ಮೂಲ ಅಂತ ಮಂಡನ ಮಿಶ್ರ, ಮುಕ್ತಿಗೆ ಜ್ಞಾನ ಮೂಲ ಅಂತ ಶಂಕರರು. ಇಬ್ಬರಿಗೆ ಚರ್ಚಾಕೂಟ ನಡೀತು. ಚರ್ಚಾಕೂಟ ನಡೆದಾಗ ಶಂಕರನು ದೊಡ್ಡ ಜ್ಞಾನಿ, ಮಂಡನ ಮಿಶ್ರನು ಬಹಳ ದೊಡ್ಡ ಜ್ಞಾನಿ. ಅವರಂಥ ಜ್ಞಾನಿಗಳೇ ಇಡೀ ಭಾರತದ ಇತಿಹಾಸದಲ್ಲಿ ಇರಲಿಲ್ಲ. ಶಂಕರ ಮಂಡನ ಮಿಶ್ರ ಇಬ್ರು ವಾದಕ್ಕೆ ಕುಳಿತರು. ಮಂಡನ ಮಿಶ್ರ 60 ವರ್ಷದ ಮನುಷ್ಯ ಅಲ್ಲ. ಅವ ಅಂತಾನ, ನೀನು ಯಾರಿಗೆ ಬೇಕು ಅವ್ರಿಗೆ ಆಯ್ಕೆ ಮಾಡ್ಕೊ. ಈ ಮ್ಯಾಚ್ ನಡೆದಿರ್ತೈತಿ, ಚರ್ಚಾಕೂಟ ನಡೀತಂದ್ರೆ ಸೋಲ್ ಯಾರಿಗಾತು ಗೆಲುವ ಯಾರಿಗಾತು ಅಂತ ಹೇಳಕ್ ಒಬ್ರು ಅಂಪೈರ್ ಬೇಕಲ್ಲ. ಇವ್ರಿಬ್ರು ಚರ್ಚಾಕೂಟ ಇತ್ತಲ್ಲ, ಇದಕ್ಕೆ ಮೊದಲ ಕಂಡೀಷನ್ ಏನು ಅಂದ್ರ, ಶಂಕರ ಸನ್ಯಾಸಿ, ಮಂಡನ ಮಿಶ್ರ ಸಂಸಾರಿ, ಅವನ ಹೆಂಡತಿ ಹೆಸರು ಉಭಯ ಭಾರತಿ. ಶಂಕರರು ಸನ್ಯಾಸಿಗಳು, ಮಂಡನ ಮಿಶ್ರ ಸಂಸಾರಿ. ಇವರಿಬ್ಬರ ಒಂದು ಚರ್ಚಾಕೂಟ ನಡೀತಲ್ಲ, ನಿರ್ಣಯ ಕಂಡೀಷನ್ ಏನು ಅಂದ್ರ, ಶಂಕರರು ಈ ಚರ್ಚಾಕೂಟದೊಳಗೆ ಸೋತ್ರು ಅಂದ್ರ ಸನ್ಯಾಸಿಯಾದ ಶಂಕರ ಗೃಹಸ್ಥ ಮದುವೆ ಮಾಡ್ಕೋಬೇಕು. ಅಕಸ್ಮಾತ್ ಮಂಡನ ಮಿಶ್ರ ಸೋತ್ನು ಅಂದ್ರ ಅವ ಗೆದ್ರ, ಮಂಡನ ಮಿಶ್ರ ಅಕಸ್ಮಾತ್ ಸೋತ್ನು ಅಂದ್ರ ಸಂಸಾರ ತ್ಯಾಗ ಮಾಡಿ ಅವ ಸನ್ಯಾಸಿ ಆಗ್ಬೇಕು. ಶಂಕರರು ಸೋತ್ರು ಅಂದ್ರ ಮದುವೆ ಮಾಡಿಕೊಂಡು ಗೃಹಸ್ಥರಾಗಬೇಕು. ಸಂಸಾರಿಯಾದಂಥ ಮಂಡನ ಮಿಶ್ರ ಸೋತ ಅಂದ್ರ ಅವ ಸಂಸಾರ ತ್ಯಾಗ ಮಾಡಿ ಸನ್ಯಾಸಿ ಆಗಬೇಕು. ಮಂಡನ ಮಿಶ್ರ ಹೇಳ್ದ, ನಾವಿಬ್ರು ಜ್ಞಾನಿಗಳದೀವಿ, ರೆಫ್ರಿಗೆ, ಅಂಪೈರ್ಗೆ, ನಿರ್ಣಾಯಕರಿಗೆ ನೀನ ಆಯ್ಕೆ ಮಾಡ್ಕೊ ಅಂತ. ನಿಮಗ ಆಶ್ಚರ್ಯ ಅನಿಸ್ಬೋದು, ಶಂಕರ ಯಾರನ್ನ ಆಯ್ಕೆ ಮಾಡ್ಕೊಂತಾನ ಅಂದ್ರ ಮಂಡನ ಮಿಶ್ರನ ಹೆಂಡತಿಯಾದಂತ ಉಭಯ ಭಾರತಿ ಇದಕ್ಕೆ ಅಂಪೈರ್ ಆದ್ಲಿ. ಹೆಂಗದ ಹೇಳಿ, ಅಕಸ್ಮಾತ್ ಗಂಡ ಸೋತಾನ ಅಂತ ಡಿಕ್ಲೇರ್ ಮಾಡಿಬಿಟ್ರೆ ಆಕಿ ಗಂಡನ ಕಳ್ಕೋಬೇಕಾಗ್ತ. ಅಕಸ್ಮಾತ್ ಶಂಕರನ ಪರವಾಗಿ ಮಾಡಿದ್ರೆ ಈಕಿ ಭೇದ ಮಾಡ್ಯಾಳ, ಒನ್ ಸೈಡೆಡ್ ಅಂಪೈರಿಂಗ್ ಅಂತ ಅಪವಾದ ಬರ್ತೈತಿ ಲೋಕದೊಳಗ. ಇಬ್ಬರಿಗೆ ಚರ್ಚೆ ನಡೀತು. ಉಭಯ ಭಾರತಿ ನೋಡಿ ಆಕಿ ಹೆಸರು. ಈ ಕಡೆ ಸಿಂಹಾಸನದ ಮೇಲೆ ಶಂಕರ ಕುಂತ, ಈ ಕಡೆ ಸಿಂಹಾಸನದ ಮೇಲೆ ಮಂಡನ ಮಿಶ್ರ ಕುಳಿತರು. ಉಭಯ ಭಾರತಿ ಇಬ್ಬರು ಕೊರಳೊಳಗೆ ಒಂದೊಂದು ಸರ ಹಾಕ್ಸಿ ಚರ್ಚಾಕೂಟ ಶುರುವಾತು. ಈ ಕಡೆ ಶಂಕರ, ಈ ಕಡೆ ಮಂಡನ ಮಿಶ್ರ. ದೊಡ್ಡ ಪಂಡಿತರ ಸಭೆ ನಡೀತಿತ್ತು. ಪಂಡಿತರೆಲ್ಲ ಕುಳಿತಿದ್ರು ದೊಡ್ಡ ಸಭೆಯೊಳಗೆ. ಏನು ಶಂಕರ 10 ಶ್ಲೋಕಗಳನ್ನು ಹೇಳುತ್ತಿದ್ದ, ಮಂಡನ ಮಿಶ್ರ 10 ಶ್ಲೋಕ ಹೇಳ. ಇವ 10 ಶ್ಲೋಕ ಹೇಳಿದ್ರೆ ಇವ 20 ಶ್ಲೋಕಗಳು ಹೇಳ. 1 ತಾಸು, 2 ತಾಸು, 3 ತಾಸು, 4 ತಾಸು ಆತು. ಪಂಡಿತರಿಗೆ ದಿಕ್ಕ ತಪ್ಪುತ್ತೆ. ಯಾಕಂದ್ರೆ ಇಡೀ ಭಾರತದಲ್ಲಿಯೇ ಇವರಿಬ್ಬರಷ್ಟು ದೊಡ್ಡ ಜ್ಞಾನಿಗಳು ಪಂಡಿತರಾಗಿನ ಕಾಲಕ್ಕೆ ಯಾರು ಇರಲಿಲ್ಲ. ಇಷ್ಟು ಚರ್ಚಾ ತುರ್ಸಕ್ ಹೋತಲ್ಲ, ಪಂಡಿತರು ಬರೀ ತೆಲಿಗೆ ತೂಗುತ್ತಿದ್ರು. ಇವ 10 ಹೇಳಿದ್ರೆ ಇವ 20 ಶ್ಲೋಕ, ಇವ 20 ಹೇಳಿದ್ರೆ ಇವ 30 ಶ್ಲೋಕ ಹೇಳ್ತಿದ್ರು. ಹಿಂಗೆ ಹೇಳು ಹೊತ್ನ್ಯಾಗ ಉಭಯ ಭಾರತಿ ಸ್ಟಾಪ್ ಅಂದ್ಲಕ್ಕೆ. ಗಂಡಗೆ ಹೇಳ್ತಾಳೋ ಮಂಡನ ಮಿಶ್ರಾಗ, ನೀನು ಸೋತೆ ಈ ಚರ್ಚಾಕೂಟದಲ್ಲಿ. ಎಲ್ಲರಿಗೆ ಆಶ್ಚರ್ಯ ಆಯ್ತು. ಅಲ್ಲ, ಪಂಡಿತರಿಗೆ ಏನ್ ಇವ 10 ಹೇಳಿದ್ರೆ ಇವ 20 ಶ್ಲೋಕ ಹೇಳ್ತಾನ, ಇವ 20 ಹೇಳಿದ್ರೆ ಅವ 20 ಶ್ಲೋಕ ಹೇಳ್ತಾನ, ನೀ ಸೋತೆ ಅಂತ ಹೆಂಗ್ ಡಿಕ್ಲೇರ್ ಮಾಡಿದಿ ನನಗಂತ ಮಂಡನ ಮಿಶ್ರ ಗಂಡ ಕೇಳ್ತಾನೆ ಹೆಂಡತಿಗೆ. ಅವಾಗ ಉಭಯ ಭಾರತಿ ಆಕೆ ಹೆಸರು. ಉಭಯ ಭಾರತಿ ಅಂದ್ರ ಆಕೆಗೆ ಎರಡೂ ಗೊತ್ತಿತ್ತು. ಪೂರ್ವ ಮೀಮಾಂಸೆನೂ ಗೊತ್ತಿತ್ತು, ಉತ್ತರ ಮೀಮಾಂಸೆ ಎರಡರಲ್ಲಿಯೂ ಬಲ್ಲಿದಳಾಗಿದ್ಲ ಆಕೆ. ಆಕಿ ಗಂಡ ಕೇಳ್ತಾನಲ್ಲ, ಅವ 10 ಹೇಳಿದ್ರೆ ನಾ 20 ಹೇಳ್ತೀನಿ, ನಾ 20 ಶ್ಲೋಕ ಹೇಳಿದ್ರೆ ಅವ 10 ಹೇಳ್ತಾನ, ನೀ ನನಗೆ ಸೋತೆ ಅಂತ ಹೆಂಗ್ ಡಿಕ್ಲೇರ್ ಮಾಡಿ ಡಿಸಿಷನ್ ಕೊಟ್ಟಿ.
ಅವಾಗ ಉಭಯ ಭಾರತಿ ಎಷ್ಟು ಆಕೆಯ ಮತಿ ಸೂಕ್ಷ್ಮ. ಜ್ಞಾನ ಅಂದ್ರೆ ಇದಕ್ಕಂತಾರ. ಆಕೆ ಹೇಳ್ತಾಳ ನೋಡು, ನಿಮಗಿಬ್ಬರಿಗೆ ಚರ್ಚಾ ಕೂಟಕ್ಕೆ ಕೂಡಿಸುವುದಕ್ಕೆ ಮುಂಚೆ ಇಬ್ಬರು ಕೊರಳೊಳಗೆ, ನಿನ್ನ ಕೊರಳಾಗೊಂದು ಸರ, ಅವನು ಕೊರಳಾಗೊಂದು ಸರ ಹಾಕಿದ್ದೆ. ನೀವು ನೋ ಡೌಟ್ ಇಬ್ರು ಜ್ಞಾನದಲ್ಲಿ ಸಮನಾಗಿ ಎದಿರಿ, ಪ್ರಶ್ನೆ ಇಲ್ಲ. ನಿನಗ ಸೋಲಾತು ಅಂತ ನಾ ಹೆಂಗ್ ಡಿಸಿಷನ್ ಕೊಟ್ಟೆ ಅಂದ್ರ, ಇಬ್ಬರಿಗೆ ಸರ ಹಾಕಿನಲ್ಲ, ಈ ವಾದ ಪ್ರತಿವಾದದೊಳಗ ಶಂಕರರ ಮಾತುಗಳಿಗೆ, ಶಂಕರರ ಶ್ಲೋಕದೊಳಗ ನಿನ್ನ ಮನಸ್ಸಿನೊಳಗ ಕೋಪ ಬಂದು ನಿನ್ನ ದೇಹ ಬಿಸಿಯಾಗಿ, ನಿನ್ನ ಕೋಪದ ತಾಪಕ್ಕ ಬಿಸಿಯಾದ ದೇಹಕ್ಕ ಹಾಕಿದ ಹೂವಿನ ಸರ ಬಾಡತಲ್ಲ, ಕೋಪ ಬಂದಿದ್ದಕ್ಕೆ ಲಾಸ್ಟ್ ದ ಡಿಬೇಟ್ ಅಂತ. ಸುಮ್ನೆ ಜಸ್ಟ್ ಎ ಸ್ಮಾಲ್ ಬ್ರೆತ್ ಆಫ್ ಎನ್ ಆಂಗರ್ ಮೇಡ್ ಹಿಮ್ ಟು ಲೂಸ್ ದ ಡಿಬೇಟ್. ಇದು ಗೊತ್ತಿರಬೇಕು ಮನುಷ್ಯಾಗ, ಹಿಂದ ಒಂದು ಸಣ್ಣ ಬಿಸಿ ಕೋಪದ ತಾಪದ ಉಸಿರು